ಇವಾಗ ಸ್ಪರ್ಮು ಮತ್ತು ಎಗ್ಗು ಎರಡೂ ಮೀಟ್ ಆದಾಗ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ನನಗೆ ಏನು ಸಿಂಪ್ಟಮ್ಸ್ ಇತ್ತು ಅದು ತುಂಬ ಲೈಟ್ ಕಲರ್ ಇರುತ್ತೆ. ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನಗೆ ಕಮೆಂಟ್ ಬಂದಿದ್ದ ಒಂದು ಕ್ವೆಶನ್ಗೆ ಆನ್ಸರ್ ಮಾಡ್ತಾಯಿದ್ದೀನಿ. ಎಷ್ಟೋ ಜನ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತಾರೆ ನೋಡಿ, ಅವರಿಗೆಲ್ಲ ಅನ್ನಿಸ್ತಾ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ, ಪೀರಿಯಡ್ ಮಿಸ್ ಆಗೋಕ್ಕೂ ಮುಂಚೆನೇ ಹೇಗೆ ನಾವು ಪ್ರೆಗ್ನೆಂಟ್ ಅಂತ ತಿಳ್ಕೊಳ್ಳೋದು ಅಂತ. ಜೊತೆಗೆ ನನಗೆ ಏನು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಇತ್ತು, ಅಂದರೆ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಏನಿತ್ತು ಅದನ್ನು ಕಮೆಂಟಲ್ಲಿ ಕೇಳಿದರೆ ಆ ಕ್ವೆಶನ್ಗೆ ಇವತ್ತು ನಾನು ಆನ್ಸರ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಬಂದು ಯೂಶ್ವಲಿ ಇವಾಗ ನಮಗೆ ಪೀರಿಯಡ್ ಮಿಸ್ ಆಗೋದಕ್ಕೂ ಮುಂಚೆ ಏನು ಸಿಂಪ್ಟಮ್ಸ್ ಇರುತ್ತೆ ಅನ್ನೋದನ್ನು ಹೇಳ್ಬಿಡ್ತೀನಿ ನಾನು. ಫಸ್ಟು ಸಿಂಪ್ಟಮ್ಸ್ ಏನಪ್ಪ ಅಂತಂದರೆ, ನಮ್ಮ ಕೆಳಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಪೇಯ್ನ್ ಬರುತ್ತೆ, ಆಯಿತಾ. ಅಬ್ಡಾಮಿನಲ್ ಅಂತೀವಿ. ಆ ಒಂದು ತುಂಬ ಕೆಳಹೊಟ್ಟೆ, ಮೇಲ್ಹೊಟ್ಟೆ ಎಲ್ಲ ತುಂಬ ಕೆಳಗಡೆ ಹೊಟ್ಟೆನಲ್ಲಿ ಸ್ವಲ್ಪ ಪೇಯ್ನ್ ಬರುತ್ತೆ. ಅದು ಇವಾಗ ಪೀರಿಯಡ್ಸ್ ಆದಮೇಲೆ ಬರುತ್ತೆ ನೋಡಿ ಕೆಲವರಿಗೆ, ಆ ಥರ. ಬಟ್ ಅಷ್ಟೊಂದು ಜಾಸ್ತಿ ಇರಲ್ಲ, ತುಂಬ ಲೈಟಾಗಿ ಸ್ವಲ್ಪ ಪೇಯ್ನ್ ಬರ್ತಾ ಇರುತ್ತೆ. ಅದು ಏನಕ್ಕೆ ಹಂಗೆ ಆಗುತ್ತೆ ಅಂತಂದರೆ, ಇವಾಗ ಸ್ಪರ್ಮು ಮತ್ತು ಎಗ್ಗು ಎರಡೂ ಮೀಟ್ ಆದಾಗ ಏನು ಅದು ಫಿಲಪಿನ್ ಟ್ಯೂಬಿಂದ ಗರ್ಭಕೋಶಕ್ಕೆ ಬಂದು ಕೂರಬೇಕು ಅಲ್ವಾ. ಸೊ ಆ ಟೈಮಲ್ಲಿ ನಮ್ಮ ಕೆಳಹೊಟ್ಟೆನಲ್ಲಿ ಸ್ವಲ್ಪ ಪೇಯ್ನ್ ಬರುತ್ತೆ, ಅದೊಂದು. ಸೊ ಇನ್ನೊಂದು ಸಿಂಪ್ಟಮ್ಸ್ ಏನಿರುತ್ತೆ ಅಂತಂದರೆ, ಕೆಲವ್ರಿಗೆ ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗುತ್ತೆ. ಅದು 1 ದಿವಸ 2 ದಿವಸ ಇರ್ಬೋದು. ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ, ಎಲ್ಲರಿಗೂ ಹೀಗೆ ಇರಬೇಕು ಅಂತ ಏನಿಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ಆಗ್ಬೋದು, ಆಯಿತಾ. ಸೊ ನೆಕ್ಸ್ಟು ಥರ್ಡ್ ಒನ್ ಏನಪ್ಪ ಅಂತ ಅಂದರೆ, ಬ್ರೆಸ್ಟ್ ಪೇಯ್ನ್ ಬರುತ್ತೆ. ಬ್ರೆಸ್ಟ್ ಟೆಂಡರ್ನೆಸ್ ಅಂತೀವಿ, ಬ್ರೆಸ್ಟ್ ಪೇಯ್ನ್ ಬರುತ್ತೆ. ಏನೋ ಒಂಥರ ಟೈಟ್ ಆದಂಗೆ ಅನಿಸುತ್ತೆ, ನೋವು ಬರುತ್ತೆ. ಸೊ ಈ ಥರನೂ ಕೆಲವ್ರಿಗೆ ಆಗುತ್ತೆ. ಅದು ಕೂಡ ಒಂದು ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು. ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಕೂಡ ಆಗುತ್ತೆ, ಅದು ಅಷ್ಟೇ. ಅದು ಎಲ್ಲರಿಗೂ ಆಗಲೇಬೇಕಂತಲ್ಲ, ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಆಗಲ್ಲ. ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಏನು ಅಂದರೆ, ಅದು ಹೆಂಗೆ ಗೊತ್ತಾಗುತ್ತೆ ಅಂತ ಅಂದರೆ, ಇವಾಗ ಗರ್ಭಕೋಶಕ್ಕೆ ಬಂದು ಅಂಟ್ಕೋಬೇಕಲ್ವ, ಆ ಒಂದು ಟೈಮಲ್ಲಿ ಅಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆದಂಗೆ ಅನಿಸುತ್ತೆ. ಆವಾಗ ಏನಾಗುತ್ತೆ, ಲೈಟಾಗಿ ಬ್ಲೀಡಿಂಗ್ ಆಗುತ್ತೆ. ಅದು ಎಷ್ಟು ಅಂದರೆ 2 to 3 ಡ್ರಾಪ್ಸ್ ಅಷ್ಟೇ. ಕೆಲವ್ರಿಗೆ ಒಂದಿನ ಅಷ್ಟೇ ಕಾಣಿಸ್ಕೊಳುತ್ತೆ, ಮತ್ತೆ ಕಾಣಿಸ್ಕೊಳಲ್ಲ. ಅದು ಯೂಶ್ವಲಿ ಇವಾಗ ನಮಗೆ ಪೀರಿಯಡ್ಸ್ ಟೈಮಲ್ಲಿ ಆಗೋ ಬ್ಲೀಡಿಂಗ್ ಇರುತ್ತಲ್ಲ, ಆ ಥರ ಎಲ್ಲ ಇರಲ್ಲ. ಅದು ತುಂಬ ಲೈಟ್ ಕಲರ್ ಇರುತ್ತೆ, ಪಿಂಕಿಶ್ ಇರ್ಬೋದು ಅಥವಾ ಒಂಥರ ಬ್ರೌನ್ ಕಲರ್ ಇರ್ಬೋದು, ಈ ಥರ ಇರುತ್ತೆ. ಸೊ ಅದಲ್ಲದೆ ಕೆಲವರಿಗೆ ಇನ್ನೊಂದು ಏನು ಸಿಂಪ್ಟಮ್ಸ್ ಕಾಣಿಸ್ಕೊಳುತ್ತೆ ಅಂತಂದರೆ, ವೈಟ್ ಡಿಸ್ಚಾರ್ಜ್ ಜಾಸ್ತಿ ಕಾಣಿಸ್ಕೊಬೋದು. ಜೊತೆಗೆ ಕ್ರೇವಿಂಗ್ಸ್, ಅಂದರೆ ತುಂಬ ಇರಲ್ಲ, ಯಾವುದಾದ್ರೂ ಒಂದು ಟೈಮಲ್ಲಿ ಏನಾದರೂ ಈ ಥರ ಹುಳಿ ತಿನ್ನಬೇಕು ಅಂತನೋ, ಅಥವಾ ಕೆಲವರಿಗೆ ಸ್ವೀಟ್ಸ್ ತಿನ್ನಬೇಕು ಅಂತನೋ, ಈ ಥರ ಏನಾದರೂ ಒಂದು ಕ್ರೇವಿಂಗ್ಸ್ ಎಲ್ಲೋ ಒಂದು ಮನಸ್ಸಿಗೆ ಯಾವುದೋ ಒಂದು ಮೂಲೆಯಲ್ಲಿ ಅನಿಸ್ಬಿಡುತ್ತೆ ಒಂದೊಂದು ಸಲ. ಅದು ಕೂಡ ಒಂದು ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸೇ. ಬಟ್ ನಾವು ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಂಡು ಹೋದರೆ ನಮಗೆ ಗೊತ್ತಾಗುತ್ತೆ ಅಷ್ಟೇ. ಇಲ್ಲಾಂದರೆ ಅದು ಪೀರಿಯಡ್ಸ್ ಸಿಂಪ್ಟಮ್ಸಾ ಅಥವಾ ಪ್ರೆಗ್ನೆನ್ಸಿ ಸಿಂಪ್ಟಮ್ಸಾ, ಕೆಲವ್ರಿಗೆ ಅದು ಗೊತ್ತೇ ಆಗಲ್ಲ. ಅದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಕೆಲವರಿಗೆ. ಜೊತೆಗೆ ವಾಕರಿಕೆ ಬರೋ ಥರ ಆಗ್ತಿರುತ್ತೆ. ಇದು ಕೆಲವ್ರಿಗೆ 2 months ಆದಮೇಲೆ ಆಗ್ಬೋದು, ಇನ್ನು ಕೆಲವ್ರಿಗೆ ಇದು ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಕೂಡ ಆಗಿರ್ಬೋದು. ಯಾವಾಗ ಇಂಪ್ಲಾಂಟೇಷನ್ ಆಗುತ್ತೆ ಆ ಒಂದು ಟೈಮಲ್ಲಿ ಆದಮೇಲೆ ಇರ್ಬೋದು, ಅಥವಾ ಆಗೋ ಟೈಮಲ್ಲಿ ಇರ್ಬೋದು, ಸ್ವಲ್ಪ ಯಾವುದಾದ್ರೂ ಸ್ಮೆಲ್ ಬಂದರೆ ಅದು ಅಸಹ್ಯ ಅಂತ ಅನಿಸೋದು. ಸೊ ಈ ಥರ ಕೆಲವೊಂದು ಸಿಂಪ್ಟಮ್ಸ್ ಇರುತ್ತೆ. ಸೊ ಒಂದು ಕ್ಯೂರಿಯಾಸಿಟಿ ಎಲ್ಲರಿಗೂ ಇರುತ್ತೆ. ಆ ಒಂದು ರೀಸನ್ಗೆ ನನಗೆ ಗೊತ್ತಿರೋ ಅಷ್ಟು ಸಿಂಪ್ಟಮ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಾನೇನು ಡಾಕ್ಟ್ರೇನಲ್ಲ, ಇಷ್ಟು ಸಿಂಪ್ಟಮ್ಸ್ ಇರಲೇಬೇಕು ಅಂತನೂ ಇದೇ ಫೈನಲ್ ಅಂತನೂ ಅಲ್ಲ. ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು, ಅಥವಾ ನನಗೇನು ಇವಾಗ ನನ್ನ ಫ್ರೆಂಡ್ ಸರ್ಕಲಲ್ಲಿ ತಿಳ್ಕೊಂಡಿರೋ ಅಷ್ಟು ಕೆಲವೊಂದು ಸಿಂಪ್ಟಮ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಅದು ಕ್ಯೂರಿಯಾಸಿಟಿಗೆ ತಿಳ್ಕೊಳ್ಳಿ ಅಷ್ಟೇ, ಆಯಿತಾ. ಆದರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಇವಾಗ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿರ್ತೀರಾ, ಅದೇ ಕಡೆ ತುಂಬ ಗಮನ ಕೊಟ್ಬಿಡೋದು. ಏನೇ ಆದ್ರೂ ಇದು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಇರ್ಬೋದು, ನಾನು ಪ್ರೆಗ್ನೆಂಟ್ ಆಗಿರ್ಬೋದು, ಈ ಥರ ಎಲ್ಲ ಟೆನ್ಷನ್ ತಗೊಳಕ್ಕೆ ಹೋಗಲೇಬೇಡಿ ದಯವಿಟ್ಟು. ಯಾರನ್ನೂ ಆರಾಮಾಗಿರಿ. ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರಾ, ಕೂಲಾಗಿರಿ, ಟೆನ್ಷನ್ ಮಾಡ್ಕೊಬೇಡಿ, ಆರಾಮಾಗಿರಿ, ನಿಮ್ಮ ಪಾಡಿ ನೀವು ಟ್ರೈ ಮಾಡಿ. ಅದು ಆಗಬೇಕು ಅಂತ ನಿಮ್ಗೆ ಹಣೆಯಲ್ಲಿ ಬರೆದಿದ್ರೆ, ದೇವರು ಕಂಡುಬಿಟ್ರೆ ಖಂಡಿತ ಅದು ಆಗೇ ಆಗುತ್ತೆ. ಅದನ್ನು ಯಾರೂ ತಡೆಯೋಕ್ಕೆ ಸಾಧ್ಯನೇ ಇಲ್ಲ, ಆಯಿತಾ. ಅದು ಬಿಟ್ಬಿಟ್ಟು ಸುಮ್ಮನೆ ಟೆನ್ಷನ್ ಎಲ್ಲ ಮಾಡ್ಕೋಬೇಡಿ. ಇದು ಒಂದು ಸಿಂಪ್ಟಮ್ಸ್ ಏನೋ, ಅದು ಒಂದು ಸಿಂಪ್ಟಮ್ಸ್ ಏನೋ ಅಂತ. ಕೆಲವರಿಗೆ ಯಾವುದೇ ಸಿಂಪ್ಟಮ್ಸ್ ಬಂದ್ರೂ ಭಯ, ಆಯಿತಾ. ಆ ಭಯಕ್ಕೆ ಇದು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಏನೋ, ಸರಿ, ಈಗ ನಾನು ಪೀರಿಯಡ್ ಆಗ್ಬಿಡ್ತೀನೇನೋ ಅಂತ ಭಯದಲ್ಲೇ ಇರೋದು. ಅದೆಲ್ಲ ಬಿಟ್ಬಿಡಿ. ಅದೆಲ್ಲ ಬಿಟ್ಬಿಟ್ಟು ಆರಾಮಾಗಿ ಇರಿ.
ಪ್ರೆಗ್ನೆಂಟ್ ಆಗಲೇಬೇಕು ಅನ್ನೋದಾಗಿದ್ರೆ ಖಂಡಿತ ಆಗೇ ಆಗುತ್ತೆ. ಸೊ ಇದಿಷ್ಟು ಅರ್ಲಿ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಆಯಿತು. ನನಗೆ ಏನು ಸಿಮ್ಟಮ್ಸ್ ಇತ್ತು ಅನ್ನೋದನ್ನು ನಾನು ಹೇಳ್ತೀನಿ. ಆ್ಯಕ್ಚುಲಿ ನನಗೆ ಹೇಳಬೇಕು ಅಂದರೆ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ನನಗೇನೂ ಸಿಮ್ಟಮ್ಸೇ ಇರಲಿಲ್ಲ. ಯಾವುದೋ ಒಂದು ಟೈಮ್ ಮಾತ್ರ ನನಗೆ ಬೇಲ್ದಕಾಯಿ ತಿನ್ನಬೇಕು ಅಂತ ಒಂದ್ಸಲ ಅನ್ನಿಸ್ಬಿಡ್ತು ಅಷ್ಟೇ. ಅದು ಬಿಟ್ಟರೆ ಈ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗಲಿ ಅಥವಾ ವಾಮಿಟಿಂಗು ಇದು ಏನೋ ವಾಕರ್ಕೆ ಬರೋದು, ಕೆಲವ್ರಿಗೂ ಸುಸ್ತಾಗುತ್ತಾ ಇರುತ್ತೆ, ಆ ಥರದ್ದು ಏನೂ ಇಲ್ಲ ನನಗೆ. ಆಯಿತಾ, ನನಗೆ ಅದ್ರ ಅದ್ರ ತಲೆ ನನಗೆ ಅದು ಐಡಿಯಾನೇ ಇಲ್ಲ. ಈ ಸಲ ನಾನು ಪ್ರೆಗ್ನೆಂಟ್ ಆಗ್ತಾಯಿದ್ದೀನಿ, ಸೊ ಇಂಪ್ಲಾಂಟೇಷನ್ ಆಗಿದೆ, ಅದೆಲ್ಲ ನನ್ನ ತಲೆಯಲ್ಲೇ ಇಲ್ಲ ನನಗೆ. ಸೊ ಯಾವಾಗ ನನಗೆ 30 days ಪೀರಿಯಡ್ ಮಿಸ್ ಆಗಿ 31 day ಆಯಿತು, ಆವಾಗಿಂದ ನನಗೆ ಸ್ವಲ್ಪ ಡೌಟ್ ಆಯಿತು. ಯಾಕಂದರೆ ನಂದು ಕರೆಕ್ಟಾಗಿತ್ತು ಪೀರಿಯಡ್, ಏನು ಮೆನ್ಸ್ಟ್ರುವಲ್ ಸೈಕಲ್ ಡೇಟ್ ಏನಿದೆ ಅದು ಕರೆಕ್ಟಾಗಿತ್ತು. 30 days ಏನಿತ್ತು ನನಗೆ ಕರೆಕ್ಟಾಗಿ ಆಗ್ತಾಯಿತ್ತು. ಸೊ ಹಂಗಾಗಿ ನನಗೆ 30ನೇ ದಿನಕ್ಕೆ ಆಗಲಿಲ್ಲ, ಆಯಿತಾ. ಸೊ ಅವಾಗ ಒಂಚೂರು ಡೌಟ್ ಬಂತು. 31ನೇ ದಿನ 32ನೇ ದಿನ ಆದಾಗ ನನಗೆ ಪಕ್ಕ ಕನ್ಫರ್ಮ್ ಆಗೋಯಿತು, ಪಕ್ಕ ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋದಂತೂ ನನಗೆ ಕ್ಲಿಯರಾಗಿ ಗೊತ್ತಾಗೋಯಿತು. ಸೊ ಇದು ಯಾವಾಗ ಗೊತ್ತಾಗುತ್ತೆ ಅಂದರೆ ನಮ್ಮ ಮೆನ್ಸ್ಟ್ರುವಲ್ ಸೈಕಲ್ ಏನಿದೆ ಅದು ಕರೆಕ್ಟಾಗಿದ್ದಾಗ ಗೊತ್ತಾಗುತ್ತೆ. ಕೆಲವರಿಗೆ ಇರ್ರೆಗ್ಯುಲರ್ ಇರುತ್ತೆ. ನನ್ನ ಫಸ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ನಂದು ತುಂಬ ಇರ್ರೆಗ್ಯುಲರ್ ಇತ್ತು ಬಿಡಿ. ನಾನು ಹೆಂಗೆ ಅಂತ ನಾನು ಊಹೆನೇ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ, ಆ ಥರ ಇತ್ತು. ನಾನು 35 ದಿನನ 40 ದಿವಸ 45 ದಿವಸ ಈ ಥರ ನಾನು ಆಸೆನೇ ಇಟ್ಕೊಳಕ್ಕೆ ಬಿಟ್ಬಿಟ್ಟಿದ್ದೆ, ಆ ಥರ ಎಲ್ಲ ಆಗ್ತಿತ್ತು. ಸೊ ಬಟ್ ಈ ಪ್ರೆಗ್ನೆನ್ಸಿನಲ್ಲಿ ನನಗೆ ಒಂದು ಡೇಗೆ ನನಗೆ ಗೊತ್ತಾಗ್ಬಿಡ್ತು, ಇದು ಪಕ್ಕಾ ಗ್ಯಾರಂಟಿ ಆಗಿದೆ ಅಂತ. ಬಟ್ ನಾನು ಟೆಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಕನ್ಫರ್ಮ್ ನನಗೆ ಗೊತ್ತಾಯಿತು ಆಗಿರ್ತೀನಿ, ಪಕ್ಕ ಇದು ಪಾಸಿಟಿವ್ ಬರುತ್ತೆ ಅಂತ. ಬಟ್ ನಾನು ಇಮಿಡಿಯೇಟಾಗಿ ನಾನು ಟೆಸ್ಟ್ ಮಾಡೋಕ್ಕೆ ಹೋಗಲಿಲ್ಲ, ಸ್ವಲ್ಪ ಟೈಮ್ ತೊಗೊಂಡೆ, 34 days. ಯಾಕಂದರೆ ನನಗೂ ಕ್ಯೂರಿಯಾಸಿಟಿ ತಡೆಯೋಕ್ಕೆ ಆಗ್ತಾ ಇರಲಿಲ್ವಲ್ಲ. ಸೊ ಕನ್ಫರ್ಮ್ ಅಂತ ಬಂದ್ಬಿಟ್ರೆ ಏನೋ ಒಂಥರ ಖುಷಿ, ನೆಮ್ಮದಿ, ಆರಾಮ್ ಅನ್ಸುತ್ತಲ್ವ. ಸೊ ಆ ಒಂದು ಕಾರಣಕ್ಕೆ 34 days ನಾನು ಚೆಕ್ ಮಾಡಿದೆ, ಅದು ಪಾಸಿಟಿವ್ ಬಂತು. ಇನ್ನು ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ನನಗೆ ಪುನರ್ವನ್ ಪ್ರೆಗ್ನೆನ್ಸಿನಲ್ಲಿ ಈ ಸಿಮ್ಟಮ್ಸ್ ಎಲ್ಲ ನನಗೆ ಬಂದಿದ್ದು ಒಂದೇ ಸಿಮ್ಟಮ್ಸ್, ಅದೇನೆಂದರೆ ಇಂಪ್ಲಾಂಟೇಷನ್ ಬ್ಲೀಡಿಂಗು. ಆದರೆ ನನಗೆ ಅವತ್ತಿನ ದಿನದಲ್ಲಿ ಅದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ನನಗೆ ಗೊತ್ತಿರಲಿಲ್ಲ. ನನಗೂ ಅದೆಲ್ಲ ಹೊಸ್ತಲ್ವ, ಅದ್ರ ಬಗ್ಗೆ ನನಗೂ ಐಡಿಯಾ ಇರಲಿಲ್ಲ. ಬಟ್ ಆಮೇಲೆ ಗೊತ್ತಾಯ್ತು ನನಗೆ, ಇದೇ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂದರೆ ಅದು ಈ ಥರ ಇರುತ್ತೆ ಅಂತ. ಅದು ಎಷ್ಟು ದಿವ್ಸಕ್ಕೆ ಆಯಿತು ಅನ್ನೋದನ್ನು ನಾನು ಮರ್ತೋಗ್ಬಿಟ್ಟಿದ್ದೀನಿ. ಮೇ ಬಿ ನಂದು 40 days ಅಂತ ಅಂದ್ಕೊಂಡ್ರು 35 days 35 days ಯಾವಾಗೂ ಆಯಿತು ಅನಿಸುತ್ತೆ ಅದು ನನಗೆ. ಬಟ್ ನಾನೇನು ಅಂದ್ಕೊಂಡೆ, ಇದು ಪೀರಿಯಡ್ ಆಗಿರಬೇಕು ಅಂತ ನಾನು ಅಂದ್ಕೊಂಬಿಟ್ಟೆ. ಬಟ್ ಆಮೇಲೆ ಗೊತ್ತಾಯಿತು ನನಗೆ ಇದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂದರೆ ಜಸ್ಟ್ 2 to 3 drops ಕಾಣಿಸ್ಕೊಡುತ್ತೆ ಅಷ್ಟೇ. ಅದು ಒಂದೇ ದಿನ ಕಾಣಿಸ್ಕೊಳುತ್ತೆ. ಕೆಲವ್ರಿಗೆ ಒಂದು 2 ಸಲ ಕಾಣಿಸ್ಕೋಬೋದೇನೋ, ಬಟ್ ನನಗದು ಒಂದೇ ದಿನ ಒನ್ ಟೈಮ್ ಅಷ್ಟೇ ನನಗೆ ಕಾಣಿಸ್ಕೊಂಡಿದ್ದು, ಮತ್ತೆ ನಾನು ಕಾಣಿಸ್ಕೊಂಡಿಲ್ಲ. ಸೊ ಇದಿಷ್ಟು ಅರ್ಲಿ ಪ್ರೆಗ್ನೆನ್ಸಿ ಸಿಮ್ಟಮ್ಸ್. ಮತ್ತು ನನಗೆ ಏನು ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಇತ್ತು, ಅದು ಹೆಂಗೆ ಒಂದು ಐಡಿಯಾ ಬರುತ್ತೆ ಅನ್ನೋದು ಅಷ್ಟೇ. ಇದೇ ಫೈನಲ್ ಅಂತನೂ ಅಲ್ಲ, ಇದೆಲ್ಲ ಸಿಮ್ಟಮ್ಸು ಎಲ್ಲರಿಗೂ ಇರಲೇಬೇಕು ಅಂತನೂ ಅಲ್ಲ. ಇದು ಯಾವುದೇ ಸಿಮ್ಟಮ್ಸ್ ಇಲ್ಲದೆ ಹೋದರೂ ಕೂಡ ಕೆಲವೊಂದು ಸಲ ನಾವು ಪ್ರೆಗ್ನೆಂಟ್ ಅಂತ ಆಗಿರುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ ಆಯಿತು ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಮತ್ತು ಹೊಸ ಬ್ಲಾಗಲ್ಲಿ ಸಿಗೋಣ. ಬಾಯ್.